राज्यात यावर्षी सरासरीपेक्षा कमी पाऊस झाल्यामुळे पिण्याचे पाणी, रोजगार आणि शेती क्षेत्रात गंभीर समस्या निर्माण होण्याची शक्यता आहे, असे उपमुख्यमंत्री डॉक्टर जी परमेश्वर यांनी सांगितले. बेळगाव येथील सुवर्णसौध येथे आयोजित पत्रकार परिषदेत ते बोलत होते. पावसाअभावी अनेक ठिकाणी पिकांचे नुकसान झाले असून त्याचा थेट परिणाम जनजीवनावर होत आहे. या पार्श्वभूमीवर परिस्थितीचा सर्वांगीण आढावा घेऊन योग्य ती उपाययोजना करण्यासाठी सरकार पुढाकार घेत असल्याचे त्यांनी स्पष्ट केले. ಬೆಳಗಾವಿ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ ಮಾಡ್ತಾ ಇವತ್ತು ಪ್ರಪ್ರಥಮ ಬಾರಿಗೆ ಕಂದಾಯ ಸಚಿವನಾಗಿ ಬೆಳಗಾವಿಗೆ ಬಂದು ಈ 7 ಜಿಲ್ಲೆಗಳು ನಮ್ಮ ಬೆಳಗಾವಿ ಡಿವಿಷನ್ ಏನಿದೆ, ರೆವಿನ್ಯೂ ಡಿವಿಷನ್, ಇಲ್ಲಿನ ಸಮಸ್ಯೆಗಳ ಬಗ್ಗೆ ವಿಶೇಷವಾಗಿ ಈ ವರ್ಷ ಮಳೆ ಕಡಿಮೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳು, ಅದರಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಜನರಿಗೆ ಉದ್ಯೋಗ ಒದಗಿಸ್ತಕ್ಕಂಥ ಸಮಸ್ಯೆ ಮತ್ತು ಯಾವ ರೀತಿ ಬೆಳೆಗಳು ನಾಶ ಆಗಿದೆ ಅಥವಾ ಬೆಳೆಗಳು ಆಗಲೇ ಇಲ್ಲ, ಅದರ ಫಲಿತಾಂಶ ಜನರುಗಳ ಮೇಲೆ ಯಾವ ರೀತಿ ಆಗಿರ್ತದೆ ಅನ್ನೋದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಸೂಕ್ತವಾದಂಥ ಕ್ರಮ ತಗೊಳ್ಳೋದಕ್ಕೆ ಇಲಾಖೆ ವತಿಯಿಂದ ನಾವೆಲ್ಲ ನಮ್ಮ ಅಧಿಕಾರಿಗಳು, ಇಡೀ ಅಪರ ಮುಖ್ಯ ಕಾರ್ಯದರ್ಶಿಗಳಿಂದ ಹಿಡಿದು ಎಲ್ಲ ಆಯುಕ್ತರು ಕೂಡ ಇವತ್ತು ಈ ಸಭೆಯಲ್ಲಿ ಆಗಮಿಸಿದ್ದಾರೆ. ಮತ್ತು ಕೇಳೋದಿಲ್ಲ ಅವರಿಗೆ, ಕೇಳ್ತದ. ಅದಕ್ಕಾಗಿ ಇವತ್ತು ಇಡೀ 7 ಜಿಲ್ಲೆಯ ಅಧಿಕಾರಿಗಳನ್ನು, ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಅಸಿಸ್ಟೆಂಟ್ ಕಮಿಷನರ್ಸು, ತಹಶೀಲ್ದಾರ್ ಅವರನ್ನು ಕರೆದಿಲ್ಲ. ಯಾಕೆಂದರೆ ಅವರು ಈಗ SIR ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಅವರನ್ನು ಕರೆದಿಲ್ಲ. ಈ ಸಭೆಯಲ್ಲಿ ಮುಖ್ಯವಾಗಿ ನಾವು ಈ ವಿಚಾರಗಳನ್ನು ನಾವು ಪರಿಶೀಲನೆ ಮಾಡ್ತೇವೆ. ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಬರದ ಛಾಯೆ ಕಾಣಿಸ್ತಾ ಇದೆ. ಕುಡಿಯುವ ನೀರಿನ ಸಮಸ್ಯೆಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ. 7 ಜಿಲ್ಲೆಯಲ್ಲಿ ಕೂಡ ಮಳೆ ಅತ್ಯಂತ ಕಡಿಮೆ. ಜೂನ್ ತಿಂಗಳಲ್ಲಿ ವಾಡಿಕೆ ಮಳೆ ಏನಿತ್ತು ಅದಕ್ಕೆ ಕೇವಲ 25-30% ಮಾತ್ರ ಆಗಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಇನ್ನೂ ಅಂಕಿಅಂಶಗಳನ್ನು ನಾನು ರಿವ್ಯೂ ಮಾಡಿದಾಗ ಸ್ಪಷ್ಟವಾಗಿ ಚಿತ್ರ ಗೊತ್ತಾಗುತ್ತೆ. ಎಲ್ಲ ರಿಸರ್ವಾಯರ್ಸ್ಗಳು ಕೂಡ, ಈ ಭಾಗದಲ್ಲಿರ್ತಕ್ಕಂಥ ರಿಸರ್ವಾಯರ್ಸು ಅತ್ಯಂತ ಕೆಳಮಟ್ಟಕ್ಕೆ ಬಂದಿದ್ದಾವೆ. ಬಹುಶಃ ಈಗ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಮಳೆ ಬರದೇ ಹೋದರೆ ಇತಿಹಾಸದಲ್ಲೇ ಯಾವತ್ತೂ ಕೂಡ ಇಂಥ ಪರಿಸ್ಥಿತಿ ಇರಲಿಕ್ಕಿಲ್ಲ. ಆ ಸಂದರ್ಭಕ್ಕೆ ನಾವು ಮುಟ್ತೇವೆ. ಅದಕ್ಕಾಗಿ ಇವತ್ತು ನಾವು ಎಚ್ಚರಿಕೆ ಕ್ರಮ ತೆಗೆದುಕೊಂಡು ಏನು ಮಾಡಬೇಕು, ಕುಡಿಯೋ ನೀರನ್ನು ಯಾವ ರೀತಿ ನಾವು ಜನಗಳಿಗೆ ಒದಗಿಸಬೇಕು, ಅದನ್ನೆಲ್ಲವನ್ನು ಕೂಡ ನಾವು ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳೋದಕ್ಕೆ ಚರ್ಚೆ ಮಾಡಿ ಈಗಾಗಲೇ ಪ್ಲ್ಯಾನ್ ಆಫ್ ಆ್ಯಕ್ಷನನ್ನು ನಾವು ಮಾಡಿಕೊಂಡಿದ್ದೇವೆ ರಾಜ್ಯ ಮಟ್ಟದಲ್ಲಿ. ಅದನ್ನು ಪ್ರತಿ ಜಿಲ್ಲೆಗೂ ಕೂಡ ನಾವು ಆ ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ತೇವೆ. ಅದನ್ನು ಅವರು ಎಕ್ಸಿಕ್ಯೂಟ್ ಮಾಡ್ತಾರೆ. ಅವರಿಗಾಗಲೇ ಈಗ ನಾವು ಪ್ರತಿ ಜಿಲ್ಲಾಧಿಕಾರಿಗಳ ಹತ್ರ PD ಅಕೌಂಟ್ನಲ್ಲಿ ಹಣ ಇಟ್ಟಿದ್ದೇವೆ. ಕನಿಷ್ಠ ಕುಡಿಯೋ ನೀರಿಗೆ ಒಂದಕ್ಕೆ ನಾವು ಈಗಾಗಲೇ 5 ಕೋಟಿ ಹಣವನ್ನು ಇಟ್ಟಿದ್ದೇವೆ ಪ್ರತಿ ಜಿಲ್ಲೆಯಲ್ಲಿ. ಆಮೇಲೆ ಕಾಮಗಾರಿಗೆ ಅದಕ್ಕೆಲ್ಲ ಬೇರೆ ನಾವು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತೀವಿ. ಎರಡನೇದು,
ಈಗಾಗಲೇ ಕಂದಾಯ ಇಲಾಖೆಯಲ್ಲಿ ಪೌತಿ ಖಾತೆ ಮಾಡ್ತಕ್ಕಂಥದ್ದು, ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥದ್ದು, ಕಂದಾಯ ಗ್ರಾಮಗಳನ್ನು ಡಿಕ್ಲೇರ್ ಮಾಡ್ತಕ್ಕಂಥದ್ದು, ಆಕಾರ ಬಂದ್ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಪ್ರಕ್ರಿಯೆ ಈಗಾಗಲೇ 3 ವರ್ಷದಿಂದನೂ ನಡೀತಾ ಇದೆ. ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ಇಲಾಖೆಯಲ್ಲಿ ಭಾಳ ತ್ವರಿತವಾಗಿ ಮಾಡ್ತಾ ಇದ್ದಾರೆ. ಅದನ್ನು ಇನ್ನೂ ವೇಗವಾಗಿ ಮಾಡಿ ಅಂತಿಮವಾಗಿ ಇದನ್ನು ಮುಗಿಸಬೇಕು ಅಂತೇಳಿ ಈಗಾಗಲೇ ನಾವು ತೀರ್ಮಾನ ತಗೊಂಡಿದ್ದೇವೆ. ಒಂದು ಟೈಮ್ ಲೈನ್ನಲ್ಲಿ ಮುಗಿಸ್ತೇವೆ. ಹೆಚ್ಚು ದಿವಸ ಕೊಡೋದಿಲ್ಲ ಇದಕ್ಕೆ. ವಿ ವಿಲ್ ಕಂಪ್ಲೀಟ್ ಇನ್ ಎ ರೆಕಾರ್ಡ್ ಟೈಮ್. ಮತ್ತು ನಮ್ಮ ಧಾರ್ಮಿಕ ಇಲಾಖೆ ಮತ್ತು ಕ್ರೀಡಾ ಇಲಾಖೆ ಅದು ಕೂಡ ನನಗೆ ಬರ್ತದೆ. ಧಾರ್ಮಿಕ ಇಲಾಖೆಯಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಸೂಚನೆಯನ್ನು ಕೊಡ್ತೇವೆ. ABC 3 ವರ್ಗ ಈ ದೇವಸ್ಥಾನಗಳಿದ್ದಾವೆ. ಭಾಳಷ್ಟು ಕಡೆ ಆ ದೇವಸ್ಥಾನಗಳ ಜಮೀನುಗಳಿರ್ಬೋದು, ಸೈಟ್ಗಳಿರ್ಬೋದು, ಒತ್ತುವರಿಯಾಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಅದನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇವೆ. ಸರ್ವೆ ಮಾಡಿ, ಹದ್ಬಸ್ತ್ ಮಾಡಿ, ಒಂದು ವೇಳೆ ಆಗಿದ್ದರೆ ಅದನ್ನು ತೆರವು ಮಾಡಿ ಅದನ್ನು ಫಿಕ್ಸ್ ಮಾಡಿ ಕೊಡಬೇಕು ಅಂಥೇಳಿ ಈಗ ಸೂಚನೆ ಕೊಟ್ಟಿದ್ದೇವೆ. ಮತ್ತು ಯಾವ ದೇವಸ್ಥಾನ ಹೆಚ್ಚು ಜನಸಮುದಾಯ ಹೋಗ್ತಾರೆ ಅದು A ಕ್ಯಾಟಗರಿ. ಈಗ ಸೌಂದತ್ತಿ ಯಲ್ಲಮ್ಮ ದೇವಸ್ಥಾನ ಇದೆ, ಅದಕ್ಕೆ ಪ್ರಾಧಿಕಾರವನ್ನು ಕೂಡ ನಾವು ಮಾಡಿದ್ದೇವೆ. ಅವ್ರಿಗೇನು ಸೂಚನೆ ಇದೆ ಅಂತೇಳಿದರೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು ಅಂತ. ಆ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು, ಹೋದಾಗ ಅವರಿಗೆ ದರ್ಶನಕ್ಕೆ ತೊಂದರೆ ಆಗಬಾರ್ದು, ಪ್ರಸಾದ ತಗೊಳ್ಳೋದಕ್ಕೆ ತೊಂದರೆ ಆಗಬಾರ್ದು, ಮತ್ತು ಅವರಿಗೆ ಅಲ್ಲಿ ಹೋದ ಮೇಲೆ ಒಂದು ವೇಳೆ ಅವರು ಇರೋದಕ್ಕೆ ತಂಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಏನು ಹಣ ಬರುತ್ತೆ ಆ ದೇವಸ್ಥಾನಕ್ಕೆ ಆ ಹಣನ ಅಲ್ಲಿ ಖರ್ಚು ಮಾಡಬೇಕು. ಈ ಒಂದು ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಮಾಡಿಕೊಡೋದಕ್ಕೆ ಅವರು ಪ್ರಾಧಿಕಾರದಲ್ಲಾಗ್ಬೋದು, ಸರ್ಕಾರದಲ್ಲಾದರೂ ಅಪ್ರೂವಲ್ ತಗೊಂಡು ಮಾಡಬೇಕು. ಎಲ್ಲಿ ಪ್ರಾಧಿಕಾರ ಇಲ್ಲ ಅವರು ನೇರವಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸ್ಬೇಕು. ಇಲಾಖೆಯಲ್ಲಿ ನಾವು ಅದನ್ನು ಪರಿಶೀಲನೆ ಮಾಡಿ ಅನುಮೋದನೆ ಕೊಡ್ತೇವೆ, ಆಡಳಿತ ಅನುಮೋದನೆ ಕೊಡ್ತೇವೆ. ಆನಂತರ ಅವರು ಡೆವಲಪ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಯಾವುದೇ ದೇವಸ್ಥಾನದಲ್ಲಿ ಹಣ ಪೋಲಾಗೋದಕ್ಕೆ ಬಿಡೋದಿಲ್ಲ. ಕಟ್ಟುನಿಟ್ಟಿನ ಕ್ರಮ ತಗೊಳ್ತೀವಿ. ಇವತ್ತೇನು ನಮಗೆ ಅಯೋಧ್ಯೆಯಲ್ಲಿ ಆಗಿರ್ತಕ್ಕಂಥ ಘಟನೆ ಬಹುಶಃ ನಮಗೆ ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟಿದೆ ಅಂತೇಳಿ ಅಂದ್ಕೊಳ್ತೀನಿ ನಾನು. ಆ ರೀತಿ ಯಾವುದು ನಮ್ಮ A ಕ್ಯಾಟಗರಿ, B ಕ್ಯಾಟಗರಿ ಎಲ್ಲಿ ಹೆಚ್ಚು ಹಣ ಬರುತ್ತೆ ಅದನ್ನೆಲ್ಲ ನೋಡಿ ಅಲ್ಲಿ कट्टुनिट्टीन क्रमವನ್ನು ನಾವು ತಗೊಳ್ತೀವಿ. अयोध्येत घडलेली घटना इशारा देणारी असून राज्यातील प्रमुख मंदिरांमध्ये अशा घटना पुन्हा घडू नयेत यासाठी जिल्हाधिकारी व सहाय्यक आयुक्तांना आवश्यक सूचना देण्यात आल्या आहेत असेही डॉक्टर जी परमेश्वरी यांनी सांगितले. विनोद कोलकार, KMM मराठी, बेळगाव. क्षण आले क्षण प्रेमळ है रेशमात गुंफून सोनेरी.
S. Channabasappa and Sons, The Textile Mall, Tilakwadi, Belagavi.